ಮತ್ತು ನಾವು ಬಿಸ್ನೆಸ್ ಡೆವಲಪ್ ಮಾಡಲಿ, ಮನೇಲಿ ಆರೋಗ್ಯವಾಗಿರಲಿ ಎಲ್ಲರೂ, ಮತ್ತು ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ತೀರ್ಥ ಸ್ನಾನ ಮಾಡಿಸಿದ್ದಾರೆ. ಅದು ಆಗುತ್ತೆ ಅಂತ ನಾನು ನಂಬ್ಕೊಂಡು ಹೋಗ್ತಾಯಿದ್ದೀನಿ. ಆ ಪವಿತ್ರವಾಗಿದೆ ಕಾಶಿ ವಿಶ್ವನಾಥ ಟೆಂಪಲ್ಲು. ಯಾವಾಗಲೂ ಎಲ್ಲರೂ ಜನ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಇಲ್ಲಿ ಎಲ್ಲವೂ ಪವಾಡ ಆಗುತ್ತೆ. ದಯವಿಟ್ಟು ಪರೀಕ್ಷೆ ಮಾಡಬೇಡಿ, ಒಂದು ಭಕ್ತಿಯಿಂದ ಬನ್ನಿ, ಎಲ್ಲವೂ ಕರೆಕ್ಟ್ ಆಗುತ್ತೆ. ಎಲ್ಲರೂ ಬಂದು ವರ್ಷಗಳಿಂದ ಆದರೆ ತುಂಬ ಫೇಮಸ್ಸು. ಇಲ್ಲಿ ಬಂದಿರೋ ಜನಗಳಿಗೆ ಕಷ್ಟ ಸುಖ ಆಗಲಿ, ಮನೆಗೆ ತೊಂದರೆ ಇರಲಿ, ಜನಗಳಿಗೆ ತೊಂದರೆ ಇರಲಿ, ಮಾಟ ಮಂತ್ರ ಯಂತ್ರ ತಂತ್ರ ಏನೇ ಮಾಡಿದ್ರು ಇವ್ರು ಹೊಡಿತಾರೆ, ನೋಡ್ಕೊತಾರೆ. ಆ ಸ್ವಾಮಿನೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡ್ತವನೆ. ಆದರೆ ಇಲ್ಲಿ ಬಂದೋ ಅಂಥವ್ರು ಬಡವರು ಇರಲಿ ಸಾವುಕಾರ ಇರಲಿ ಎಲ್ಲರನ್ನೂ ಒಂದೇ ಸಮ ನೋಡ್ತಾರೆ. ಅದಕ್ಕೋಸ್ಕರ ನಾವು ತುಂಬ ಖುಷಿಪಟ್ಟು ನಾವು ಬರ್ತಾ ಇರ್ತೀವಿ. ನಾಡಿ ಜ್ಯೋತಿಷ್ಯದ ಮುಖಾಂತರವಾಗಿ ಅವರಿಗೆ ಪರಿಹಾರವನ್ನು ಸೂಚಿಸುವಂಥದ್ದಾಗತ್ತೆ. ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಸಹ ಅವರಿಗೆ ಮಕ್ಕಳಾಗಲ್ಲ, ಅಥವಾ ಮದುವೆಯಾಗಿಲ್ಲ, ಅಥವಾ ಇನ್ನೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಥವಾ ಬೇರೆ ರೀತಿಯಾದಂಥ ಯಾವುದಾದ್ರೂ ತೊಂದರೆಗಳಿಂದ ಸಂಕಷ್ಟಗಳನ್ನು ಪಡ್ತಾ ಇದ್ದಾರೆ, ಆ ರೀತಿಯಾದಂಥ ಎಲ್ಲ ಸಂಕಷ್ಟಗಳಿಗೆ ಸಾನ್ನಿಧ್ಯಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡೋದ್ರಿಂದ, ಇಲ್ಲಿ ತೀರ್ಥ ಸ್ನಾನವನ್ನು ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಂಕಷ್ಟಗಳು ದೂರ ಆಗುವಂಥದ್ದಾಗತ್ತೆ. ನಾಡಿ ಚೆಕ್ ಮಾಡಿಸಿದ್ರು. ಒಂದು ಚೆಕ್ ಮಾಡಿಸಿದ್ಮೇಲೆ ಈ ಡೇಟ್ ಕೊಟ್ಟರು ನನಗೆ ಪೌರ್ಣಮಿಗೆ. ಒಂದು 7:30ಗೆ ಬಂದೆ, 7:35ಗೆ ಬಂದೆ. ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ಅನುಕೂಲ ಆಗಿದೆ. ಬೆಳಗ್ಗೆಯಿಂದ ನಂಗೆ ತಲೆನೋವಿತ್ತು, ಎಲ್ಲ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಹಂಗೆ ವಾಸಿ ಮಾಡ್ಕೊಂಡು ಏನು ಟಿಫನು ಮಾಡಿಲ್ಲ. ತಲೆನೋವು ಎಲ್ಲ ವಾಸಿ ಆಯಿತು, ಏನು ತೊಂದರೆ ಇಲ್ಲ. ಮತ್ತು ಆ ಪವಿತ್ರವಾಗಿದೆ ಕಾಶಿ ವಿಶ್ವನಾಥ ಟೆಂಪಲ್ಲು. ಯಾವಾಗಲೂ ಎಲ್ಲರೂ ಜನ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಇಲ್ಲಿ ಎಲ್ಲವೂ ಪವಾಡ ಆಗುತ್ತೆ. ದಯವಿಟ್ಟು ಪರೀಕ್ಷೆ ಮಾಡಬೇಡಿ, ಒಂದು ಭಕ್ತಿಯಿಂದ ಬನ್ನಿ, ಎಲ್ಲವೂ ಕರೆಕ್ಟ್ ಆಗುತ್ತೆ. ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ. ತೀರ್ಥ ಸ್ನಾನ ಮಾಡಿದ್ರೆ ನೀವು? ತೀರ್ಥ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಾಯಿತು. ಏನು ವಿಚಾರವಾಗಿ ತೀರ್ಥ ಸ್ನಾನ ಮಾಡ್ತಾರೆ? ಏನಕ್ಕೆ ತೀರ್ಥ ಸ್ನಾನ? ತೀರ್ಥ ಸ್ನಾನ ಮಾಡುವಾಗ ನಮಗೆ ಎಲ್ಲ ಅಭಿವೃದ್ಧಿ ಆಗಲಿ, ಮತ್ತು ನಾವು ಬಿಸ್ನೆಸ್ ಡೆವಲಪ್ ಮಾಡಲಿ, ಮನೇಲಿ ಆರೋಗ್ಯವಾಗಿರಲಿ ಎಲ್ಲರೂ, ಮತ್ತು ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ತೀರ್ಥ ಸ್ನಾನ ಮಾಡಿಸಿದ್ದಾರೆ. ಅದು ಆಗುತ್ತೆ ಅಂತ ನಾನು ನಂಬ್ಕೊಂಡು ಹೋಗ್ತಾಯಿದ್ದೀನಿ. ಪ್ರತಿ ಜನರು ಬಂದು ಭಗವಂತನ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಇಲ್ಲಿ ನಾಡಿ ಭಾಷೆ ಕೂಡ ಕೇಳಿದೀನಿ ಅಂತ ಹೇಳಿದ್ರಿ. ಅಂದರೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಎಲ್ಲ ಅವರೇ ನೇರವಾಗಿ ಹೇಳ್ತಾರೆ, ಅಥವಾ ನೀವೇನೇನು ಹಂಚ್ಕೊಂಡ್ರು? ಇಲ್ಲ, ನಾವೇನು ಹೇಳಿಲ್ಲ. ನಾಡಿ ನೋಡಿದ್ದೇನೆ, ಅವರು ಹೇಳಿದ್ರು ಈ ಥರ ಸಮಸ್ಯೆ ಇದೆ, ನೀವು ಈ ಥರ ಪರಿಹಾರ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ. ನಾವು ಅವ್ರ ಮೇಲೆ ಭರವಸೆ ಇಟ್ವಿ, ಮತ್ತು ದೇವ್ರ ಮೇಲೆ ಫಸ್ಟ್ ಮೊದಲನೇದಾಗಿ ಕಾಶಿ ವಿಶ್ವನಾಥ ಮೇಲೆ ಭರವಸೆ ಇಟ್ಟಿದ್ದೀವಿ. ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾವು ಪ್ರಯತ್ನ ಮಾಡಿದ್ದೀವಿ. ಕೊಡೋದು ಬಿಡೋದು ಭಗವಂತ. ಆದರೂ ಚೆನ್ನಾಗಿ ಮಾಡಿದ್ದಾರೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು, ಶ್ಲೋಕ ಎಲ್ಲ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಬನ್ನಿ. ಸರ್, ವಿಶೇಷವಾಗಿ ಅಂದರೆ ನಾಡಿ ಭಾಷೆ ಬಗ್ಗೆನೇ ಹೇಳೋದಾದರೆ ನಿಮ್ಮ ಮನಸ್ಸಲ್ಲಿರೋದು ಅವರೇ ನೇರವಾಗಿ ಹೇಳಿದ್ರ? ಹೌದು, ನನ್ನ ಮನಸ್ಸಲ್ಲಿ ಏನಿದೆ ಈ ಥರ ಎಲ್ಲ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು. ನಾನು ನನ್ನ ಧರ್ಮಪತ್ನಿ ಇಬ್ಬರು ಬಂದಿದ್ವಿ, ಇಬ್ಬರಿಗೂ ಕರೆಕ್ಟಾಗಿ ಹೇಳಿದ್ರು. ಒಬ್ಬರು ಒಂದು ಪೂಜೆ ಮಾಡಿಸಿ ಸಾಕು, ಗಂಡ ಮಾಡ್ತಿದ್ರೆ ಮನೆಗೆ ಎಲ್ರಿಗೂ ಆಗುತ್ತೆ ಅಂತ ಹೇಳಿದ್ರು. ಅವರು ಏನು ಹೇಳಿದ್ರು ಅದನ್ನು ಕರೆಕ್ಟಾಗಿತ್ತು, ಸುಳ್ಳು ಇರಲಿಲ್ಲ. ಅದರಲ್ಲಿ ಪ್ರತಿಯೊಬ್ಬರು ಮಾಡಿಸ್ಬೋದು ಪೂಜೆ. ಹೋದ್ವಾರನೇ ಬಂದದ್ದು ನಾಡಿಶಾಸ್ತ್ರಕ್ಕೆ. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದೆ. ಒಂದು 2 ವರ್ಷದಿಂದ ಅನ್ಕೋತಿದ್ದೆ ಪ್ರದೋಷ ಪೂಜೆಗೆ ಇಲ್ಲಿ ಬರಬೇಕು ಅಂತ, ಆಗ್ತಾನೇ ಇರಲಿಲ್ಲ. ಬಟ್ ಈ ಸಲ ವಿಡಿಯೋ ನೋಡ್ತಾನೆ ನೆಕ್ಸ್ಟ್ ಬರೋಣ ಅಂತ ಪ್ಲ್ಯಾನ್ ಮಾಡಿದೆ. ಒಂದು 3 ಸಲಿಗೂ ಆಗಲಿಲ್ಲ. 4th ಟೈಮ್ಗೆ ಹೋಗಲೇಬೇಕು ಅನ್ನೋ ಸ್ಟ್ರಗಲ್ ಮಾಡಿಕೊಂಡೇ ಬಂದೆ. ಬಟ್ ಅವ್ರ ಮುಖ ನೋಡ್ತಾನೆ ಒಂದಷ್ಟು ಇರೋ ವಿಚಾರ ಹೇಳಿದ್ರು. ದೆನ್ ನಾಡಿಶಾಸ್ತ್ರ, ಅದೇ ನಾಡಿ ಮುಟ್ತಾನೆ ನಮ್ಮ ಸಮಸ್ಯೆ ಏನು ನಡೀತಿದೆ, ಯಾವ ಪರಿಸ್ಥಿತಿಲಿದ್ದೀವಿ ಅಂತ ನೀಟಾಗಿ ಹೇಳಿದ್ರು. ಅಂದರೆ ಶಾಕ್ ಆಯ್ತು ಆ್ಯಕ್ಚುಲಿ. ಏನೋ ಇರಬಹುದು ಅಂತ ಬಂದೆ, ಬಟ್ ಎಕ್ಸಾಕ್ಟ್ ಹೀಗೇನೆ ಅನ್ನೋದು ನನಗೆಲ್ಲೂ ಕೇಳೂ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಸೊ ಖುಷಿ ಅನಿಸ್ತು, ಜೊತೆಗೆ ಒಂಥರ ಶಾಕು ಆಯಿತು. ಈಗೂ ಇದೆಯಾ, ಇಷ್ಟು ನಿಖರವಾಗಿ ಹೇಳ್ತಾರ ನಮ್ಮ ಸಮಸ್ಯೆನ, ಇಷ್ಟು ನೀಟಾಗಿ. ಏನೂ ಸುಳ್ಳು ಅಂತನೋ ಏನೋ ಕ್ಲೂ ಅಂತನೂ ನಮ್ಮ ಹತ್ರ ಅವ್ರಿಗೆ ತೊಗೊಳ್ಳಿಲ್ಲ. ನಾವು ಎಲ್ಲರೂ ಇಲ್ಲಿ ಸ್ಟ್ರೇಂಜರ್ಸೇ, ಹೊಸಬ್ರೆ ನಾವು ಬಂದಿದ್ದೀವಿ, ಎಲ್ಲೂ ನಮ್ಮ ಕಷ್ಟ ಡಿಸ್ಕಸ್ ಮಾಡಲಿಲ್ಲ, ಜಸ್ಟ್ ಹೋದ್ವಿ, ನೋಡಿ ಹೇಳಿದ್ರು. ಒಂದು ಸ್ವಲ್ಪ ಸಮಾಧಾನ ಅನಿಸ್ತು ಬಂದು ಹೋದ್ಮೇಲೆ. ಬಟ್ ಇವಾಗ ಅದೇ ಪೂಜೆಗೆ ಬರೆದಿದ್ರು, ಈಗ ಪೂಜೆ ಅಟೆಂಡ್ ಮಾಡಿದೆ, ವೈಬ್ ಇದೆ. ಇನ್ನು ಬಿಫೋರ್ ಎಲ್ಲ ಕೇಳಿದ್ರ ಮೇಡಮ್ ನಾಡಿ ಭಾಷೆ? ಇಲ್ಲ, ಆ್ಯಕ್ಚುಲಿ ನಂಗೆ ಇದೆ ಫಸ್ಟ್ ಟೈಮ್. ಐ ವಾಸ್ ಶಾಕ್. ಅವ್ರು ಏನು ಹೇಳಿದ್ರು ಅವಾಗ ನಾನು ತುಂಬ ಶಾಕ್ ಆದೆ. ನಂಗೆ ನೆಕ್ಸ್ಟ್ ಏನು ಹಂಚ್ಕೊಳ್ಳಿಲ್ವಾ ನಮ್ದು ಈ ಥರ ಸಮಸ್ಯೆ ಇದೆ ಅಂತ? ಏನಿಲ್ಲ, ಇಲ್ಲ, ನಾನೇನು ಹೇಳ್ಕೊಳ್ಳಿಲ್ಲ. ಅವರು ಕೂರ್ತಾನೆ ನನ್ನ ಮುಖ ನೋಡ್ತಾನೆ ಒಂದಷ್ಟು ಹೇಳಿದ್ರು. ನಾನು ಆಲ್ಮೋಸ್ಟ್ 7 ಇಯರ್ಸಿಂದ ಯೋಗ ಮಾಡ್ತಿದ್ದೀನಿ. ಅವ್ರು ಹಾಗೆ ಹೇಳಿದ್ರು, ಯೋಗ ಮಾಡಿ ದೇಹ ಮತ್ತು ಮನಸ್ಸನ್ನ ಸದೃಢ ಮಾಡ್ಕೊಂಡಿದ್ದೀರಿ, ಚಕ್ರಗಳು ಆ್ಯಕ್ಟಿವೇಟ್ ಆಗಿದೆ ಅಂತ. ಕೂರಕ್ಕೆ
ಏನೋ ಕುತ್ಕೊಳ್ಳೋಕ್ಕಿಂತ ಮೊದಲೇ ಅಷ್ಟೇ ಹೇಳಿದ್ರು. ದೆನ್ ಅಲ್ಲೇ ಸ್ವಲ್ಪ ಒಂಥರ ಓಕೆ ಏನೋ ಇದೆ ಅಂದ್ಕೊಂಡು ಕೂತೆ. ಅಂದರೆ ಇನ್ನು ಸ್ವಲ್ಪ ಟೈಮ್ ಬೇಕು ನಮ್ಗೆ ಅವ್ರ ಜೊತೆ, ಇಂಚೂರು ಏನೋ ಅವ್ರೇನೋ ಹೇಳ್ತಾರೆ, ನಮ್ದೇನೋ ಇರುತ್ತಲ್ವ, ಆ ಡೌಟ್ನ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳಕ್ಕಾಗ್ತಿಲ್ಲ. ಮೇ ಬಿ ತುಂಬ ಜನದ್ದು ಇಲ್ಲ ಟೈಮ್ ಅಭಾವನೋ ಅದೊಂದು ಸ್ವಲ್ಪ ಬೇಕಿದೆ. ಅದರ್ವೈಸ್ ವೈಬ್ ಇದೆ, ದೇವಸ್ಥಾನ ವೈಬ್ ಇದೆ, ಎಲ್ಲೂ ಕಮರ್ಷಿಯಲ್ ಅಂತ ಅನ್ನಿಸ್ತಿಲ್ಲ. ದುಡ್ಡು ಕೊಟ್ರೇ ಎಲ್ಲ ಆಗೋದು ಇಲ್ಲ ಅಂತಲ್ಲ, ಬಟ್ ತುಂಬ ದೇವಸ್ಥಾನಗಳು ಓಡಾಡಿದ್ದೀನಿ. ಒಂದಷ್ಟು ಕಡೆ ಕಮರ್ಷಿಯಲ್ ಆಗೇ ನಡೀತಾ ಇರುತ್ತೆ, ಅದು ಫೀಲ್ ಆಗ್ತಿರುತ್ತೆ. ಬರೀ ಇಲ್ಲಿ ದುಡ್ಡೊಂದೇ ನಡೀತಿದೆ, ಬೇರೆ ಏನೋ ಅನ್ನೋದಕ್ಕಿಂತ. ಬಟ್ ಇಲ್ಲಿ ಎಸ್ ದುಡ್ಡು ಕೊಟ್ಟರೆ ಎಲ್ಲ ಆಗುತ್ತೆ. ಬಟ್ ಕಲ್ಯಾಣಿಯಲ್ಲಿ ನಮಗೇನು ನೀರು ಹಾಕಿದ್ರು ಅದರಿಂದ ಹಿಡಿದು ಅಲ್ಲಿ ಹೋಮ ಮತ್ತು ಪೂಜೆ ಎಲ್ಲ ತುಂಬ ವೈಬ್ ಇದೆ. ಖುಷಿ ಆಯಿತು. ಒಂದಷ್ಟು ಜನ ಇನ್ನು ನಮ್ಮ ಥರ ಕಷ್ಟಪಡ್ತಿರೋರು, ಅವ್ರ ಸಮಸ್ಯೆ ಇರೋರು ಬಂದು ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ. ಇದೇ ಮೊದಲನೇ ಬಾರಿ ಓಕೆ. ನಮ್ಮ ತುಂಬ ಕಷ್ಟ. ಇಲ್ಲಿ ವಿಶೇಷವಾಗಿ ಗುರುಗಳು ನಾಡಿ ನೋಡಿ ಭವಿಷ್ಯ ಹೇಳ್ತಾರೆ. ಸೊ ನೀವು ಕೇಳಿದ್ರೆ ಅದನ್ನು ಕೇಳಿದ್ವಿ, ಆದರೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಕರೆಕ್ಟೇ, ಆದರೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಎಲ್ಲಿ ಬಂದವ್ರು ಹೇಳಿದ್ರು ತುಂಬ ಒಳ್ಳೇದಾಗಿದೆ ಅಂತ, ಅದಕ್ಕೆ ನಾವು ಇದೇ ಮೊದಲನೇ ಬಾರಿ ಬಂದಿದ್ದೀವಿ. ಒಳ್ಳೇದಾಗುತ್ತೆ ಅಂತ ನಂಬಿಕೆ, ಅದನ್ನು ಮಾಡ್ಕೋಬೇಕು. ನಾವು ಸುಮಾರು 3 ವರ್ಷದಿಂದ ಬಂದಿದ್ದೀವಿ. 3 ವರ್ಷದಿಂದ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ತುಂಬ 20-30 ವರ್ಷಗಳಿಂದ ಈ ದೇವಸ್ಥಾನ ಇದೆ, ವರ್ಷಗಳಿಂದ. ಆದರೆ ತುಂಬ ಫೇಮಸ್ಸು. ಇಲ್ಲಿ ಬಂದಿರೋ ಜನಗಳಿಗೆ ಕಷ್ಟ ಸುಖ ಆಗಲಿ, ಮನೆಗೆ ತೊಂದರೆ ಇರಲಿ, ಜನಗಳಿಗೆ ತೊಂದರೆ ಇರಲಿ, ಮಾಟ ಮಂತ್ರ ಯಂತ್ರ ತಂತ್ರ ಏನೇ ಮಾಡಿದ್ರು ಇವ್ರು ಹೊಡಿತಾರೆ, ನೋಡ್ಕೊತಾರೆ. ಆ ಸ್ವಾಮಿನೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡ್ತವನೆ. ಆದರೆ ಇಲ್ಲಿ ಬಂದೋ ಅಂಥವ್ರು ಬಡವ್ರು ಇರಲಿ ಸಾವುಕಾರು ಇರಲಿ ಎಲ್ಲರನ್ನೂ ಒಂದೇ ಸಮ ನೋಡ್ತಾರೆ. ಅದಕ್ಕೋಸ್ಕರ ನಾವು ತುಂಬ ಖುಷಿಪಟ್ಟು ನಾವು ಬರ್ತಾಯಿರ್ತೀವಿ. ಇಲ್ಲಿ ನಾವು ತುಂಬ ಕಾಯಿಲೆ ಬಿದ್ದು ತುಂಬ ಇನ್ನೇನು ಸಾವು ನೋವನ್ನು ಇರೋರ್ಗು ಇಲ್ಲಿ ಒಳ್ಳೇದು ಆಗ್ತಾಯಿದೆ. ಎಲ್ಲರೂ ಇಡೀ ರಾಜ್ಯ, ಕರ್ನಾಟಕ ರಾಜ್ಯ ಇಲ್ಲಿ ಬಂದು ಹೋಗಿ ನಿಮಗೆ ನಿಜವಾಗೂ ದೇವರು ಅಷ್ಟು ಆಶೀರ್ವಾದ ಮಾಡಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, BJP ಅಧ್ಯಕ್ಷರು. ಓಕೆ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಏನಾದರೂ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬರೋದು. ನಿಮ್ಮ ಜೀವನದಲ್ಲಿ ಏನಾದರೂ ಆಗಿದೆ. ಏನಾಗಿತ್ತು? ನಮಗೆ ಕೈಕಾಲು ನೋವು ಜಾಸ್ತಿ ಇತ್ತು. ಇಲ್ಲಿ ಬಂದಮೇಲೆ ಆದಷ್ಟು ಕಮ್ಮಿ ಆಗಿದೆ, ಮುಕ್ಕಾಲು ಭಾಗ ಕಮ್ಮಿ ಆಗಿದೆ. ಈ ಥರ ಪ್ರತಿಯೊಂದು ಜನಗಳು ಬಂದು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಭೇಟಿಯಾಗಿ ನಿಜವಾಗೂ ನಿಮ್ಗೆ ಏನೇ ಇರಲಿ, ಯಾವುದು ಸಮಸ್ಯೆ ಇದ್ರೂ ಇಲ್ಲಿ ಬಗೆಹರಿಯುತ್ತೆ. ದೇವ್ರನ್ನ ನಂಬೇಕಾದ್ರೆ ನಂಬಿದ್ರೆ ಆಗುತ್ತೆ, ನಂಬಿಲ್ಲ ಅಂದರೆ ಯಾವುದೂ ಆಗಲ್ಲ. ನಂಬಿದ್ರೆ ಇದು 100% ಚೆನ್ನಾಗಿದೆ. ಕಾಶಿ ಇಲ್ಲಿ ವಿಶೇಷವಾಗಿ ನಾಡಿ ಭವಿಷ್ಯ ಹೇಳ್ತಾರೆ ಗುರುಗಳು. ನೀವು ಕೇಳಿದಿರಮ್ಮ? ಕೇಳಿದ್ದೀವಿ. ಯಾವ ರೀತಿ ಹೇಳ್ತಾರೆ? ಕೇಳಿದ್ದೀವಿ. ಚೆನ್ನಾಗಿ ಹೇಳ್ತಾರೆ. ನಾಡಿ ಹಿಡ್ಕೊಂಡು ಅದನ್ನು ಯಾವ ಥರ ಅವ್ರಿಗೆ ತೊಂದರೆ ಇದೆ ಅದನ್ನು ಹೇಳ್ತಾರೆ. ಬೇರೆ ಮನಸ್ಸಲ್ಲಿ ಇರೋದು ಹೇಳ್ತಾರೆ, ನಮ್ಮ ಮೈಯಲ್ಲಿ ಏನಾಗಿದೆ ಅಂತಲೂ ಹೇಳ್ತಾರೆ. ಅದಕ್ಕೆ ಪರಿಹಾರನೂ ಮಾಡಿಕೊಡ್ತಾರೆ. ಆದಷ್ಟು ಪರವಾಗಿಲ್ಲ. 75 ಕಮ್ಮಿ ಆಗಿದೆ, ಇವಾಗ ಇನ್ನೊಂದು 25 ಇದೆ. ಅದಕ್ಕೆ ಮತ್ತೆ ಬಂದಿದ್ದೀವಿ. ಕೊನೆಯದಾಗಿ ಈ ಕ್ಷೇತ್ರದ ಬಗ್ಗೆ ನೋಡುವಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ ಏನು ಹೇಳೋದು, ನಮಗೂ ಒಳ್ಳೆಯದಾಗಿದೆ, ನೀವು ಬನ್ನಿ, ನಿಮಗೂ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇದು ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿ ಯಾವುದೇ ಭಕ್ತಾದಿಗಳು ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ನಿವಾರಣೆ ಆಗುವಂಥದ್ದು, ಚರ್ಮ ವ್ಯಾಧಿಗಳು ನಿವಾರಣೆ ಆಗುವಂಥದ್ದು. ಸಾನ್ನಿಧ್ಯದಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮೇಷನಾಡಿ, ವಾತನಾಡಿ, ವೃಷಭನಾಡಿ ಮತ್ತು ಇಡ, ಪಿಂಗಳ ಈ ನಾಡಿಗಳನ್ನು ನೋಡಿ ಭವಿಷ್ಯೋತ್ತರ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುವಂಥದ್ದಾಗುತ್ತೆ. ಅದಾದ ಮೇಲೆ ಅವರಿಗೆ ಯಾವುದೇ ರೀತಿಯಾದಂಥ ಕುಂದು ಕೊರತೆಗಳಿದ್ದರೆ ನಾಡಿ ಜ್ಯೋತಿಷ್ಯದ ಮುಖಾಂತರವಾಗಿ ಅವರಿಗೆ ಪರಿಹಾರವನ್ನು ಸೂಚಿಸುವಂಥದ್ದಾಗತ್ತೆ. ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಸಹ ಅವರಿಗೆ ಮಕ್ಕಳಾಗಲ್ಲ, ಅಥವಾ ಮದುವೆಯಾಗಿಲ್ಲ, ಅಥವಾ ಇನ್ನೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಥವಾ ಬೇರೆ ರೀತಿಯಾದಂಥ ಯಾವುದಾದ್ರೂ ತೊಂದರೆಗಳಿಂದ ಸಂಕಷ್ಟಗಳನ್ನು ಪಡ್ತಾ ಇದ್ದಾರೆ, ಆ ರೀತಿಯಾದಂಥ ಎಲ್ಲ ಸಂಕಷ್ಟಗಳಿಗೆ ಸಾನ್ನಿಧ್ಯಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡೋದ್ರಿಂದ, ಇಲ್ಲಿ ತೀರ್ಥ ಸ್ನಾನವನ್ನು ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳು, ಸಂಕಷ್ಟಗಳು